ಹಾಯ್ ನಮಸ್ಕಾರ. ಗೀತವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತೆ ತೇಪ್ಲ ಅಂತ ಹೇಳಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ಮೆಂತೆ ಸೊಪ್ಪಿಂದ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೆಯದು. ಅದ್ರ ಪಕ್ಕದೊಳಗೆ ಒಂದು ಚಟ್ನಿ ಇಟ್ಟಿದ್ನಲ್ಲ ಮೆಣಸಿನ್ಕಾಯ್ದು, ಅದು ನಿಮಗೆ ತುಂಬ ಒಳ್ಳೆಯದು. ನಾನು ಆಮೇಲೆ ಹೇಳ್ತೀನಿ ಅದ್ರದ್ದು ಏನು ಅಂತ ಹೇಳಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಬಟ್ಲಷ್ಟು ನಾನು ಗೋಧಿ ಹಸಿಟ್ಟು ಹಾಕ್ಕೊತೀನಿ. ಅದನ್ನ ಚೆನ್ನಾಗಿ ಜಲ್ಡೆ ಇಟ್ಕೊಳೋಣ. ಏನಾನ ಕಸ ಕಟ್ಟಿದ್ರೆ ಹೋಗಲಿ. ಮೆಂತ್ಯ ಸೊಪ್ಪು ಒಂದು ಕಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದರೊಳಗೆ ಒಂದು 4 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು, ಅರ್ಧ ಕಪ್ಪು ಮೊಸರು ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಕಟ್ ಮಾಡಿ ಅದು ಹಾಕ್ಕೊತೀನಿ. ಸ್ವಲ್ಪ ಹೋಮ್ ಕಾಳು ಹಾಕ್ಕೊತೀನಿ. ಮೆಂತೆ ಇದು ಕಸ್ತೂರಿ ಮೇಥಿನ, ಸ್ವಲ್ಪ ಮನೆಗೆ ಮಾಡಿರೋ ಕಸ್ತೂರಿ ಮೇಥಿನ ಅದನ್ನ ಸ್ವಲ್ಪ ಕೈಯೊಳಗೆ ಉಜ್ಕೊಂಡು ಹಾಕ್ಕೊತೀನಿ. ಆಮೇಲೆ ಮೆಂತೆ ಸೊಪ್ಪನ್ನ ಸಣ್ಣ ಕಟ್ ಮಾಡಿರೋದನ್ನ ಅದು ಹಾಕ್ಕೊತೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ಪೂನೊಳಗೆ ಕಲಿಸ್ಕೊತೀನಿ. ಆಮೇಲೆ ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು, 1/4 ಸ್ಪೂನ್ ಅರಿಶಿನ, ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸಾರಿ, ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ನೀರು ಹಾಕ್ಕೊಂಡು ಚೆನ್ನಾಗೆ ಚಪಾತಿ ಹಿಟ್ಟು ಸೈಜ್ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳೋಣ. ನೋಡಿ ಯಾವ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗ್ತೈತೆ. ಕ್ಯೂಚಿ ಚಪಾತಿ ತುಂಬ ಚೆನ್ನಾಗಿ ಬರ್ತೈತೆ. ಇದನ್ನ ಹಿಂದಿಯವರು ತೇಪ್ಲ ಅಂತಾರೆ ಗುಜರಾತಿ ಒಳಗಡೆ. ಇದನ್ನ ಮುಚ್ಚಿ 10 ನಿಮಿಷ ಇದು ಮಾಡೋಣ. ಒಂದು 10-15 ಹಸಿಮೆಣಸಿನ್ಕಾಯಿ ತೊಗೊಂಡು ಅದನ್ನ ಮಧ್ಯದೊಳಗೆ ಸೀಲ್ಕೊಂಡಿದ್ದೀನಿ ನಾನು. ಇದನ್ನ ಅದರೊಳಗೆ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತೆ. ಸಿಂಪಲಾಗಿ ಒಂದು ಚಟ್ನಿ ಅಲ್ಲ, ಇದು ಒಂಥರ ಫ್ರೈ ಥರ. ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಈ ಹಸಿಮೆಣಸಿನ್ಕಾಯಿ ಎಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಆಮೇಲೆ ಅದನ್ನ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿರ್ತೈತೆ ಆ ಚಪಾತಿ ಜೊತೆಗೆ ತಿನ್ನೋಕ್ಕೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಆಗಲೇ ಅರ್ಧ ಭಾಗ ಫ್ರೈ ಆಗಿದೆ. ಇದಕ್ಕೇನೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನ ಮುಚ್ಚಿ ಒಂದು 5 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸ್ಕೊತೀನಿ. ನೋಡಿ, ಈ ಥರ ಬೇಯ್ತಾರಾಗ ಅದು ನೀರೆಲ್ಲ ಹೀರ್ಕೊಂಡಿರ್ತೈತೆ. ಈಗ ಆಮ್ಚೂರು ಪೌಡ್ರ್ ಅಂತಾರಲ್ಲ, ನೋಡಿ ಬೆಂದಿದೆ ಇಲ್ವಂತ ಈಗ ಗೊತ್ತಾಗ್ತೈತೆ. ಆಮ್ಚೂರು ಪೌಡ್ರು ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳೋಣ. ಸಾಕು, ಇದು ರೆಡಿಯಾಗಿದೆ. ಗೊತ್ತಾಗ್ತಿತ್ತಲ್ಲ ನಿಮಗೆ ಚೆನ್ನಾಗಿ. ಅದು ತುಂಬ ಟೇಸ್ಟಾಗಿರ್ತೈತೆ ಇದು ಚಪಾತಿ ಜೊತೆಗೆ ತಿನ್ನೋಕ್ಕೆ. ಇದನ್ನ ಒಂದು ಸೈಡಿಗೆ ಇಟ್ಬಿಟ್ಟು ತವ ಇಡೋಣ. ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀನಿ. ಈಗ ಓಪನ್ ಮಾಡಿ ನೋಡೋಣ. ಸಣ್ಣ ಉಂಡೆ ಮಾಡ್ಕೊತೀನಿ. ಚಿಕ್ಕದು ಪೂರಿ ಸೈಜ್ ಉಂಡೆ. ಆ ಪೂರಿಗೆನ ಒಂಚೂರು ದೊಡ್ಡದು ನೋಡಿ, ಈ ಸೈಜ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳು ಮಾಡಿ ಇಟ್ಕೊಂಡ್ರಿ. ನಾನು ಸಣ್ಣದು ಮಾಡ್ತೀನಿ, ಕೆಲವರು ದೊಡ್ಡದಾಗಿ ಅಗ್ಲಕ್ಕೆ ಮಾಡ್ತಾರೆ. ನಾನು ಸಣ್ಣದಾಗಿ ಮಾಡ್ಕೊತೀನಿ. ಈಗ ಹಸಿಟ್ಟೊಳಗೆ ಹೊತ್ತಿ ಮತ್ತು ಅದನ್ನ ಚೆನ್ನಾಗಿ ಹೊಸ್ಕೊಳೋಣ. ಪೂರಿಗನ ಇನ್ನೊಂದು ಚೂರು ಅಗಲ ಮಾಡ್ಕೊಂಡ್ರೆ ಸಾಕು, ತುಂಬ ದೊಡ್ಡದು ಬೇಡ. ಆಯಿತು, ಇಷ್ಟ ಆದರೆ ಸಾಕು, ಕರೆಕ್ಟಾಗಿದೆ ಈ ಸೈಜು. ನೋಡಿ, ಪೇಪರ್ ಥರ ಇರ್ತೈತೆ, ಅಷ್ಟು ತೆಳುವಾಗಿ ಮಾಡಿರ್ತೀನಿ. ಈಗ ತವ ಮೇಲೆ ಹಾಕ್ಕೊಳ್ಳೋಣ. ಆ ಕಡೆ ಈ ಕಡೆ ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳೋಣ. ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ತೀರಾ ಎಣ್ಣೆ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕಾಗ್ತೈತೆ. ಆ ಕಡೆ ಒಂಚೂರು, ಈ ಕಡೆ ಒಂದು 1/4 ಸ್ಪೂನಷ್ಟು. ಈಗ ಆ ಕಡೆ ಈ ಕಡೆ ಒತ್ತಿ ಚೆನ್ನಾಗೆ ಅದನ್ನ ಬೇಯಿಸ್ಕೊಬೇಕಾಗ್ತೈತೆ.
ನಿಜವಾಗ್ಲೂ ಈ ಚಪಾತಿ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಮಕ್ಕಳಿಗಾದರೆ ಹಾಗೆ ಕೊಡ್ಬೋದು, ಇಲ್ಲ ಜಾಮ್ ಹಾಕಿ ಕೊಡ್ಬೋದು. ಈ ಮೆಂತ್ಯ ಸೊಪ್ಪು ಇರೋದ್ರಿಂದ ಭಾಳ ಹೆಲ್ತ್ಗೆ ಒಳ್ಳೇದಲ್ವಾ. ನೋಡಿ ಆಗಿದೆ, ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಅದೇ ಥರನೇ ಇನ್ನೊಂದು ಹಾಕ್ಕೊತೀನಿ. ಈಗ ನೋಡಿದ್ರಲ್ಲ ಎಲ್ಲ ಯಾವ ಥರ ಮಾಡಿ ಇಟ್ಕೊಂಡಿದ್ದೆ, ಅಷ್ಟು ಸಾಫ್ಟಾಗಿದೆ ಇದು ನೋಡಿ, ತುಂಬ ಸಾಫ್ಟಾಗಿದೆ. ಹಾಗೆ ತಿನ್ಬೋದು, ಯಾಕಂದರೆ ಎಲ್ಲ ಮಸಾಲೆ ಹಾಕಿದ್ದೀವಲ್ಲ ನಾವು. ಈಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊತೀನಿ. ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಅದನ್ನ ಸಣ್ಣದಾಗಿ ರೋಲ್ ಮಾಡಿಕೊಂಡು ನಿಮ್ಮ ಗಂಡನಿಗಾಗಲಿ ನಿಮಗಾಗಲಿ ಆಫೀಸ್ಗೆ ಹೋಗೋರಿಗೆ ಆಫೀಸ್ ತೊಗೊಂಡು ಹೋಗ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ. ಮಕ್ಳಿಗೆ ಹಸಿಮೆಣಸಿನ್ಕಾಯಿ ಬೇಡ, ಅಷ್ಟು ಟೇಸ್ಟಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.